ಈ ಎಲ್ಲ ಬೆಳವಣಿಗೆಗಳ ಬಳಿಕ ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಏನು ಹೇಳಿದ್ರು ಅವರು? ಯಾರ ಬೆದರಿಕೆಗೂ ಕೂಡ ನಾನು ಹೆದರಲ್ಲ, ಯಾರೂ ಅಪರಿಚಿತರಲ್ಲ. ಹಲ್ಲೆ ಮಾಡಿದವರ ಪೈಕಿ ಇಬ್ಬರು ಲಕ್ಷ್ಮಿ ಹೆಬ್ಬಾಳ್ಕರ್ ಪಿಎಗಳು. ನನ್ನ ಮೇಲಿನ ಹಲ್ಲೆ ಸಂಬಂಧ ವಿಡಿಯೋ ಆಡಿಯೋ ಇದೆ. ಎಲ್ಲರ ಹೆಸರು ಉಲ್ಲೇಖಿಸಿ ದೂರನ್ನ ನೀಡಿದ್ದೇನೆ. ನನ್ನ ಮೇಲೆ ಕ್ರಮ ಮಾಡ್ತಾರೆ, ಅವರ ಮೇಲೆ ಯಾಕಿಲ್ಲ ಅಂತ ಅವರ ಪ್ರಶ್ನೆ. ಈಗ ಇವರನ್ನ ಕರ್ಕೊಂಡು ರಾತ್ರಿ ಎಲ್ಲ ಸುತ್ತಾಡಿಸಿದ್ರೆ ಇವರು ಒಂದು ಪದ ಬಳಕೆಯನ್ನ ಮಾಡಿದ್ದಕ್ಕೆ ಈಗ ಹಲ್ಲೆ ಮಾಡಿದ್ದಾರೆ ಅಂದಮೇಲೆ ಅವರನ್ನು ಕರ್ಕೊಂಡು ಒಂದು 400 ಕಿಲೋಮೀಟರ್ ರೌಂಡ್ ಸಾಕ್ರಪ್ಪ. ನಿಮ್ಗೆ ಏನಾಗಬೇಕಾಗಿದೆ? ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಕಿಲೋಮೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ರೌಂಡ್ ಹೊಡಿಸ್ಕೊಳ್ಳಿ. ಅವ್ರನ್ನೂ ಕಬ್ಬಿನ ಗದ್ದೆಯಲ್ಲಿ ನಿಲ್ಸ್ಕೊಳ್ಳಿ, ಅವ್ರನ್ನೂ ಬೇಕಿದ್ರೆ ಕ್ವಾರಿಯಲ್ಲಿ ನಿಲ್ಸ್ಕೊಳ್ಳಿ, ಅವ್ರನ್ನೂ ಬೇಕಿದ್ರೆ ಕಾಡಿನ ಮಧ್ಯೆಯಲ್ಲಿ ನಿಲ್ಸ್ಕೊಳ್ಳಿ. ನೋಡಿ ಏನು ಹೇಳಿದ್ದಾರೆ ಸಿಟಿ ರವಿ ಅವರು. ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ದಿಕ್ಕು ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಗುಂಡಾಗಿರಿ ಮಾಡಿ ರಾತ್ರಿ ಇಡೀ 4 ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಾಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ, ಅದು ಕೂಡ ವಿಜುವಲ್ಸು ಇದೆ, ಆಡಿಯೋನೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರು ಕೊಟ್ಟಿದ್ದಾರೆ. ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ DS ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ. ಒಂದು ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ DS ಅರುಣ್ ಇದ್ದರು. ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ದರು. ಅವರು ದೂರು ಸಲ್ಲಿಸಿದ್ದಾರೆ. ಯಾಕೆಂದ್ರೆ ನಾನು ಆಘಾತದಿಂದ ಹೊರಬರದೇ ಇದ್ದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ. ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರು ಕೊಟ್ಟಿದ್ವಿ. ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಇಲ್ಲ, ನಾವು ದೂರನ್ನು ಸಭಾಪತಿಗಳಿಗೆ ಕೊಟ್ಟಿದ್ದೀವಿ. ಏಕೆಂದರೆ ನಮ್ಮ ಕಸ್ಟೋಡಿಯನ್ನು ಸುವರ್ಣಸೌಧದ ಒಳಗೆ ನಾವು ದೂರು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಭಾಪತಿಗಳಿಗೆ. ನಾವು ದೂರು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ. ಸಿಟಿ ರವಿ ಅವ್ರಿಗೆ ಅಷ್ಟೇ ಎಲ್ಲರಿಗೂ ಕೂಡ ಪ್ರಶ್ನೆ ಎದ್ದೇಳೋದು ಅಂತಂದ್ರೆ ಪದ ಬಳಕೆ ವಿಚಾರದಲ್ಲ ನಾನು ಹೇಳ್ತಾ ಇರೋದು. ಪೊಲೀಸರು ನಡ್ಕೊಂಡಿರುವಂಥ ರೀತಿಗೆ ಹೇಳ್ತಾ ಇದ್ದೀನಿ. ಒಬ್ಬರು ಒಂದು ರೀತಿ ನಡ್ಕೊಂಡಾಗ ಇನ್ನೊಬ್ರಿಗೆ ಇನ್ನೊಂದು ರೀತಿ ಹೆಂಗೆ ನಡ್ಕೊಳ್ತೀರಾ? ಇದರಲ್ಲಿ ಯಾವ ಉದ್ದೇಶ ಇದೆ ನಿಮ್ದು ಅನ್ನೋದು ಸಾಮಾನ್ಯ ಜನರಿಗೂ ಕೂಡ ಪ್ರಶ್ನೆ ಎದ್ದೇಳುತ್ತೆ. ಹಾಗಾಗಿ ಆ ಪ್ರಶ್ನೆಯನ್ನು ಸಿಟಿ ರವಿ ಅವರು ಕೇಳಿದ್ದಾರೆ. ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತೇಳಿ. 2 ರೀತಿಯಲ್ಲಿದೆ, ಒಂದು ಪದ ಬಳಕೆ, ಇನ್ನೊಂದು ಕಾನೂನಾತ್ಮಕವಾಗಿರುವಂಥ ರೀತಿ.